ದೆಹಲಿ ವಿಧಾನಸಭಾ ಎಲೆಕ್ಷನ್ಗೆ ಬೆರಳಿಕೆ ದಿನಗಳಷ್ಟೇ ಬಾಕಿ ಉಳ್ಕೊಂಡಿದೆ. ದೆಹಲಿ ಗದ್ದುಗೆ ಏರಬೇಕು ಅಂತ ಹೇಳಿ ಆಮ್ ಆದ್ಮಿ ಪಕ್ಷ, ಬಿಜೆಪಿ, ಕಾಂಗ್ರೆಸ್ ಜಿದ್ದಿಗೆ ಬಿದ್ದಂತೆ ಹೋರಾಟವನ್ನು ಮಾಡ್ತಾ ಇವೆ. ದೆಹಲಿಯಲ್ಲಿ ಉಚಿತಗಳ ಮಹಾಪೂರವೇ ದೆಹಲಿ ವಿಧಾನಸಭಾ ಎಲೆಕ್ಷನ್ಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಉಚಿತಗಳ ಮಹಾಪೂರ ಯಾರ ಕೈ ಹಿಡಿತಾ ಇದ್ದಾನೆ ಮತದಾರ? ಆಮ್ ಆದ್ಮಿ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ ಅಂತ ಇತ್ತು. ಇದೇ ಆಮ್ ಆದ್ಮಿ ಪಾರ್ಟಿಯಲ್ಲಿ ಸಾಕಷ್ಟು ಜನ ಜೈಲು ವಾಸವನ್ನು ಅಬಕಾರಿ ನೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಭವಿಸಿ ಬಂದರು. ಈಗಲೂ ಆಮ್ ಆದ್ಮಿ ಪಕ್ಷ ಅದೇ ವರ್ಚಸ್ಸನ್ನು ಇಟ್ಕೊಂಡಿದೆಯಾ? ಇಂಡಿಯಾ ಕೂಟದಿಂದ ಇದೇ ಕಾಂಗ್ರೆಸ್ ಅವರು ಇದ್ದರು, ಆಮ್ ಆದ್ಮಿಯವರು ಇದ್ದರು, ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ನಾವು ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಿದ್ರು. ಆದರೆ ಒಂದೊಂದು ಪಾರ್ಟಿ ತಾನು ಬಲವಾಗಿರೋ ಕಡೆ ಅಂತ ಬಂದಾಗ ಅಲ್ಲಿ ಪರಸ್ಪರ ಕೂಟದವರೇ ಎದುರಾಳಿಗಳಾಗಿ ನಿಂತ್ಕೊಂಡ್ರು. ವೆಸ್ಟ್ ಬೆಂಗಾಲ್ ಅಂತ ಬಂದರೆ ಮಮತಾ ಬ್ಯಾನರ್ಜಿ ಅವ್ರ ಮಾತು ಕೇಳಲೇ ಇಲ್ಲ ಕಾಂಗ್ರೆಸ್ ಅವ್ರ ಮಾತು ನಿಮ್ಮ ಮಾತು ನಾನೇ ಕೇಳಬೇಕು ಅಂತ ಮಮತಾ ಬ್ಯಾನರ್ಜಿ ಅವರು. ಈ ಕಡೆ ದೆಹಲಿಗೆ ಅಂತ ಬಂದಾಗ ನಾವೇ ಸ್ಟ್ರಾಂಗ್ ಇದ್ದೀವಿ, ನಾವು ಹೇಳಿದಾಗ ನೀವು ಕೇಳಿ ಅಂತ ಕಾಂಗ್ರೆಸ್ ಅವ್ರಿಗೆ ಇವ್ರು ಹೇಳ್ತಾ ಇದ್ರು. ಕಾಂಗ್ರೆಸ್ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಇಂಡಿಯಾ ಕೂಟದಲ್ಲೇ ಒಂದು ರೀತಿಯಲ್ಲಿ ಗೊಂದಲ ಎಲ್ಲವೂ ಕೂಡ ನಾವು ನೋಡಿದ್ದೀವಿ. ಇದೀಗ ಚುಕ್ಕಾಣಿ ಹಿಡಿಯೋದು ಯಾರು? ಫೆಬ್ರವರಿ 5ನೇ ತಾರೀಕು ಮತದಾನ ನಡೆಯುತ್ತೆ. ಈ ಮತಯುದ್ಧಕ್ಕೆ ಗೇಮ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಲ್ಲಿ. ಶತಾಯಗತಾಯ ರಾಷ್ಟ್ರ ರಾಜಧಾನಿ ವಶಕ್ಕೆ ಪಡ್ಕೊಳ್ಬೇಕು ಅಂಥೇಳಿ BJP ಪ್ರತಂತ್ರವನ್ನು ಮಾಡ್ತಾ ಇದೆ. ಆಮ್ ಆದ್ಮಿ ಪಕ್ಷಕ್ಕೆ ಹಿಂದಿನ ವರ್ಚಸ್ಸೇ ಇದೆಯಾ ಅಂತ ಬಂದಾಗ ಇಲ್ಲ ಅಂತ ಹೇಳ್ತಾರಪ್ಪ. ಹಿಂದಿನ ವರ್ಚಸ್ಸು ಈಗ ಆಮ್ ಆದ್ಮಿ ಪಕ್ಷಕ್ಕೆ ದೆಹಲಿಯಲ್ಲಿ ಇಲ್ಲ ಅಂಥೇಳಿ. ಹಾಗಾದರೆ ಆ ವರ್ಚಸ್ಸೆಲ್ಲ BJPಗೆ ಶಿಫ್ಟ್ ಆಗಿಬಿಟ್ಟಿದೆಯಾ ಪೂರ್ತಿಯಾಗಿ? ಅದೂ ಇಲ್ಲ ಅಂತಾರೆ. ಕಾಂಗ್ರೆಸ್ ಏನೋ ಕಮಾಲ್ ಮಾಡಿಬಿಡುತ್ತಾ ಅಂತ ಬಂದಾಗ ಅಷ್ಟು ಸುಲಭ ಇಲ್ಲ ಅಂತ ಮಾತಾಡ್ತಾರೆ. ನೋಡಿ, ಇಲ್ಲಿ BJP ಕೇಜ್ರಿವಾಲ್ ನಡುವೆ ಅಬ್ಬರದ ಪ್ರಚಾರ ಇದೆಯಲ್ಲ, ಇದರ ನಡುವೆ ದೆಹಲಿಯಲ್ಲಿ ಮಂಕಾಗಿರೋದು ಕಾಂಗ್ರೆಸ್. ಗೆಲ್ಲೋದು ಅಭಿವೃದ್ಧಿ ಗೆಲ್ಲುತ್ತಾ, ಇಲ್ಲಿ ಉಚಿತ ಕೊಡುಗೆಗಳು ಗೆಲ್ತವ ಅಂತ. ಈಗ ಇದೇ ಆಮ್ ಆದ್ಮಿಯವರು ಅಂತ ಬಂದಾಗ ಒಳ್ಳೆಯ ಶಾಲೆ ಕೊಟ್ಕೊಡ್ತೀವಿ, ರಸ್ತೆ ಮಾಡಿಕೊಡ್ತೀವಿ, ನಾವು ನಿಮಗೆ ಚಿಕಿತ್ಸೆ ವಿಚಾರದಲ್ಲಿ ಫ್ರೀಯಾಗಿ ಮಾಡಿಕೊಡ್ತೀವಿ, ಮಹಿಳೆಯರ ಬಸ್ ಪ್ರಯಾಣದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಇದೀಗ ಈ ರೀತಿ ಉಚಿತ ಕೊಡುಗೆಗಳ ಮೇಲಾಟ ಅಲ್ಲಿ ನಡೆಯುತ್ತಾ ಅಥವಾ ಅಭಿವೃದ್ಧಿ ವಿಚಾರ ಮಾತ್ರ ಗೆಲ್ಲುತ್ತಾ? ಲೋಕಸಭಾ ಎಲೆಕ್ಷನ್ನಲ್ಲಿ BJPಯನ್ನು ಸಪೋರ್ಟ್ ಮಾಡಿದಂಥ ಮತದಾರರ ಮನಸ್ಸಲ್ಲಿ ವಿಧಾನಸಭಾ ಎಲೆಕ್ಷನ್ ಅಂತ ಬಂದಾಗ BJPನೇ ಇದೆಯಾ, ಆಮ್ ಆದ್ಮಿ ಇದೆಯಾ ಅಥವಾ ಕಾಂಗ್ರೆಸ್ ಇದೆಯಾ ಅಂತ. 7ಕ್ಕೆ 7 ಗೆದ್ದುಕೊಂಡು ಕ್ಲೀನ್ ಸ್ವೀಪ್ ಮಾಡಿದ್ದು ಕಮಲ. ಅದೇ ಕಮಲ ಈಗ ಮತ್ತೆ ಅರಳುತ್ತಾ ವಿಧಾನಸಭೆಯಲ್ಲಿ ಅಂತ ಪ್ರಶ್ನೆ ಇದೆ. ಲೋಕಸಭೆ BJPಗೆ, ವಿಧಾನಸಭೆ ಕೇಜ್ರಿಗೆ ಅಂತ ಹೇಳ್ತಾರಾ ದೆಹಲಿಯ ಜನ ಅಂತ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ನೋಡಿ, ಕೇಜ್ರಿವಾಲ್ ಅವ್ರಿಗೂ ಕೂಡ ಅಷ್ಟೊಂದು ಸುಲಭಕ್ಕಿಲ್ಲ ಈ ಒಂದು ಎಲೆಕ್ಷನ್. ಕೇಜ್ರಿವಾಲ್ ಅವ್ರಿಗೆ ಈ ಬಾರಿ ದೆಹಲಿಯ ಗದ್ದುಗೆ ಈಸಿಯಾಗಿಲ್ಲ. ಕಬ್ಬಿಣದ ಕಡಲೆ, ಯಾಕಂದರೆ ಅವ್ರ ಆರೋಪ ಬಂದಿತ್ತು, ಮೊದಲೇ ಮನಗಂಡಿದ್ರು. ಸುಮಾರು 6 ತಿಂಗಳು 7 ತಿಂಗಳ ಮುಂಚೆನೇ ನಾನು ಈ ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಕೂತ್ಕೊಳ್ಳಲ್ಲ ಅಂಥೇಳಿ ತಮ್ಮ ಆಪ್ತ ವಲಯದ ಅತಿಶಿ ಮರ್ಲೇನಾ ಅವ್ರನ್ನ CM ಮಾಡಿದ್ರು, ಓಡಾಟ ಶುರು ಮಾಡಿಕೊಂಡ್ರು, ನಾನು ವಿರಮಿಸಲ್ಲ ಅಂತ ಹೇಳಿದರು. ತೀವ್ರ ಆಡಳಿತ ವಿರೋಧಿ ಅಲೆಯನ್ನು ಆಮ್ ಆದ್ಮಿ ಸರ್ಕಾರ ಫೇಸ್ ಮಾಡ್ತಾ ಇದೆ. ಕೇಜ್ರಿವಾಲ್ ಸೇರಿದಂತೆ ಸಚಿವರ ವಿರುದ್ಧವಾಗಿ ಸರಣಿ ಭ್ರಷ್ಟಾಚಾರಗಳ ಆರೋಪ ಕೇಳಿಬಂದಿತ್ತು. ಸಾಲಾಗಿ ತಿಹಾರ್ ಜೈಲಿಗೆ ಹೋಗಿ ಬಂದರೂ ಕೂಡ ಬೆಲೆ ಏರಿಕೆಯಿಂದ ಬದುಕೋದಕ್ಕೆ ಒಂದು ಕಡೆ ಪರದಾಡ್ತಾ ಇದ್ದಾರೆ ದೆಹಲಿಯ ಜನ. ಕುಡಿಯುವ ನೀರಿನ ಬವಣೆ ಇದೆ, ಅಲ್ಲಿ ಉಸಿರಾಟಕ್ಕೆ ಗಾಳಿಯ ಸಮಸ್ಯೆ ಇದೆ. ಬಹುಶಃ ಇಡೀ ದೇಶದ ಎಲೆಕ್ಷನ್ಗಳಲ್ಲಿ ಉಸಿರಾಟದ ಗಾಳಿ ಕೂಡ ಒಂದು ದೊಡ್ಡ ಇಶ್ಯೂ ಆಗಿರೋ ದೆಹಲಿಯಲ್ಲಿ ಮಾತ್ರ. ಇಡೀ ದೇಶದಲ್ಲಿ ಎಲ್ಲಾದರೂ ಎಲೆಕ್ಷನ್ ನಡೀಲಿ, ಈ ಗಾಳಿ, ಉಸಿರಾಡೋ ಗಾಳಿ ಇದೆಯಲ್ಲ, ಈ ಗಾಳಿ ಬಗ್ಗೆ ದೊಡ್ಡ ಚರ್ಚೆ ಇರೋದು ದೆಹಲಿಯಲ್ಲಿ ಮಾತ್ರ. ಅಷ್ಟರ ಮಟ್ಟಿಗೆ ಆ ಒಂದು ಗಾಳಿ ಕಲುಷಿತವಾಗಿಬಿಟ್ಟಿದೆ, ಮಲಿನ ಆಗಿಬಿಟ್ಟಿದೆ ಅಂತ. ನೆರೆಯ ಹರಿಯಾಣ ಇದೆಯಲ್ಲ, ನೀರು ಕೊಡ್ತಾ ಇದ್ದಿದ್ದು ಹರಿಯಾಣ, ನಿರಂತರ ಕಿರುಕುಳ ಆಗ್ತಾ ಇದೆ ಅಲ್ಲಿಂದ. ಉಸಿರಾಟಕ್ಕೂ ಕಷ್ಟವಾಗಿರುವಂತಹ ವಾಯುಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದ್ದಾರೆ. ನೊರೆಯುಕ್ತ ಯಮುನಾ ನದಿಯ ಪವಿತ್ರತೆ ಕಾಪಾಡುವಲ್ಲಿ ವಿಫಲವಾಗಿದ್ದಾರೆ ಅಂತ ಇಷ್ಟೆಲ್ಲ ವಿಚಾರಗಳು ಆಮ್ ಆದ್ಮಿಗಿದೆ. BJP ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಕೇಜ್ರಿವಾಲ್ ಅವ್ರ ಮೇಲೆ ಇದೆಯಲ್ಲ ಆರೋಪಗಳು, ಇದೇ ನಮಗೆ ವರದಾನ ಅಂತಾರೆ. ಆಡಳಿತ ವಿರೋಧಿ ಅಲೆ ಈ ಬಾರಿ ನಮ್ಮ ಕೈ ಹಿಡಿಯುತ್ತೆ ಅಂತ BJP ಲೆಕ್ಕಾಚಾರ. ದೆಹಲಿಯ ಜನ ಕೇಜ್ರಿವಾಲ್ ಸರ್ಕಾರದ ವಿರುದ್ಧವಾಗಿ ಬೇಸತ್ತಿದ್ದಾರೆ. ನಮ್ಮ ಭರವಸೆಗಳಿಂದ ಜನ BJPಗೆ ವೋಟ್ ಹಾಕಬಹುದು ಅಂತ ಒಂದು ಹಿಂದುತ್ವ ಕಾರ್ಡನ್ನು ಮತ್ತೆ BJP ಪ್ಲೇ ಮಾಡಬಹುದು. ನೋಡಿ, ದೆಹಲಿಯಲ್ಲಿ 29,000 ನೋಂದಾಯಿತ ದೇಗುಲಗಳಿವೆ. ಈ ದೇಗುಲಗಳ ಸಿಬ್ಬಂದಿಯ ವೋಟ್ ಬ್ಯಾಂಕನ್ನು ಸೆಳಿಬೇಕು ಅಂಥೇಳಿ ತಂತ್ರವನ್ನು ಮಾಡ್ತಾ ಇದ್ದಾರೆ. 29,000 ನೋಂದಾಯಿತ ದೇವಸ್ಥಾನಗಳಿದೆ. ಎಲ್ಲ ಈ ದೇವಸ್ಥಾನಗಳ ವಿಚಾರಕ್ಕೆ ಬಂದಾಗ ಇದರ ಮತಗಳು ನಮಗೆ ಬಂದರೆ ಹೇಗಿರುತ್ತೆ? 1.47 ಲಕ್ಷ ಮತ ಸೆಳಿಬೇಕು ಅಂಥೇಳಿ BJP ಒಂದು ಕಡೆ ಪ್ಲಾನ್ ಮಾಡಿಕೊಂಡಿದೆ. ಕೇಜ್ರಿವಾಲ್ ಪ್ಲಾನ್, ಅರ್ಚಕರು ಸಿಬ್ಬಂದಿ ಮತ ಸೆಳೆಯಬೇಕು ಅಂಥೇಳಿ 10 ಆಶ್ವಾಸನೆಯನ್ನು ಕೂಡ ಕೊಡ್ತಾ ಇದ್ದಾರೆ. 15,000 ಗುರುದ್ವಾರಗಳಿವೆ, ಇವುಗಳ ಮೇಲೂ ಕಣ್ಣು. ಆಪ್ನಿಂದ ಮಂದಿರ ಗುರುದ್ವಾರದ ಅರ್ಚಕರಿಗೆ ಸಹಾಯಧನದ ಭರವಸೆ ಇದೆ. ಇಲ್ಲಿ ಮತ ಲೆಕ್ಕಾಚಾರ ಹೇಗೆ ಅಂದರೆ, 70 ಕ್ಷೇತ್ರ ಇದೆ, ಇಲ್ಲಿ 36 ಕ್ಷೇತ್ರ ಯಾರಿಗೆ ಬರ್ತಾರೋ ಅವರು ಸರಳ ಬಹುಮತ ತಗೊಂಡು ದೆಹಲಿ ಗದ್ದುಗೆ ಹತ್ತಬಹುದು. ಮತದಾರರು 1.55 ಕೋಟಿ ಇದ್ದಾರೆ. ಇಲ್ಲಿ 1.5 ಕೋಟಿ ಮೇಲೆ 5 ಲಕ್ಷ ಜನ ವೋಟರ್ಸ್ ಇದ್ದಾರೆ. ಇಲ್ಲಿ
83 ಲಕ್ಷ ಪುರುಷ ಮತದಾರರಿದ್ದರೆ 71 ಲಕ್ಷ ಮಹಿಳಾ ಮತದಾರರಿದ್ದಾರೆ. ಚುನಾವಣಾ ಅಜೆಂಡಗಳು ಅಂತ ಬಂದಾಗ ಬೆಲೆ ಏರಿಕೆ ನಿಯಂತ್ರಣ ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಫಿಯಾ ಕಡಿವಾಣ ಹಾಕಬೇಕು, ವಾಯುಮಾಲಿನ್ಯ ತಗ್ಗಿಸಬೇಕು, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮಹಿಳೆಯರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಬೇಕು, ವಾಹನ ದಟ್ಟಣೆ ತುಂಬ ಟ್ರಾಫಿಕ್ ಇದೆ ಇಲ್ಲಿ, ಇದನ್ನು ಕಂಟ್ರೋಲ್ ಮಾಡಬೇಕು, ಇದಕ್ಕೆ ಪೂರಕ ಕ್ರಮಗಳಾಗಬೇಕು ಅಂತ. ಯಮುನಾ ನದಿ ಸ್ವಚ್ಛಗೊಳಿಸಿ ನದಿಯ ಪವಿತ್ರತೆ ಕಾಪಾಡಬೇಕು, ಯಮುನೆಯ ನೈಸರ್ಗಿಕ ಹರಿವಿಗೆ ಅನುವು ಮಾಡಿಕೊಡಬೇಕು, ಸಮರ್ಪಕವಾಗಿ ಆರೋಗ್ಯ ಸೇವೆ ಒದಗಿಸಬೇಕು, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು, ಉದ್ಯೋಗ ಸೃಷ್ಟಿಗೆ ಒತ್ತು ಕೊಡುವುದು ಕೂಡ ಇಂಪಾರ್ಟೆಂಟ್ ವಿಷಯ ಆಗಿದೆ. ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿ, ರಸ್ತೆ ಗುಣಮಟ್ಟ ಜಾಸ್ತಿ ಮಾಡಬೇಕು ಅಂಥೇಳಿ ಈ ರೀತಿ ಅನೇಕ ವಿಚಾರಗಳು ಕೂಡ ಇಲ್ಲಿ ಚುನಾವಣಾ ವಿಷಯಗಳಾಗಬಹುದಾಗುತ್ತೆ. ಕಾಂಗ್ರೆಸ್ ಕಥೆ ಏನಿಲ್ಲಿ? ಕಾಂಗ್ರೆಸ್ ಕಥೆ ಅಂತ ಬಂದಾಗ ಒಂದು ಕಾಲದಲ್ಲಿ ದೆಹಲಿ ಅಂತ ಬಂದರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. 3 ಬಾರಿ ದೆಹಲಿ ಸಿ ಎಂ ಆಗಿದ್ದವರು, ಸತತ 3 ಬಾರಿ ದೆಹಲಿ ಸಿ ಎಂ ಆಗಿದ್ದವರು ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಅವರು. ಪ್ರಸ್ತುತ ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ಗೆ ನೆಲೆನೇ ಇಲ್ಲ. ಅಲ್ಲಿ ವಿಧಾನಸಭೆ ಲೋಕಸಭಾ ಚುನಾವಣಾ ಫಲಿತಾಂಶನೇ ಇದಕ್ಕೆ ಸಾಕ್ಷಿ. ದೆಹಲಿಯಲ್ಲಿ ಮತ್ತೆ ನೆಲೆ ಕಂಡುಕೊಳ್ಳಬೇಕು ಅಂತೇಳಿ ಕಾಂಗ್ರೆಸ್ ಹೋರಾಟವನ್ನು ಮಾಡ್ತಾ ಇದೆ. ಕಳೆದ ನವೆಂಬರ್ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ಸಿಂದ ನ್ಯಾಯಯಾತ್ರೆ ನಡೆದಿದೆ, ಅದು ಮಾಡಿದ್ದಾರೆ. ಆಪ್ ಜೊತೆ ಲೋಕಸಭಾ ಚುನಾವಣೆಯನ್ನು ಫೇಸ್ ಮಾಡಿದ್ದು ಕಾಂಗ್ರೆಸ್. ವಿಧಾನಸಭಾ ಎಲೆಕ್ಷನ್ ಅಂತ ಬಂದಾಗ ಆಪ್ ಯಾರೋ ನಾನು ಯಾರೋ ಅಂತ ಸಪ್ರೇಟಾಗಿ ಇವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. BJPಯ ಪರಿವರ್ತನಾ ಯಾತ್ರೆ ಕೂಡ ಗಮನಿಸಬೇಕು ನಾವಿಲ್ಲಿ. ಆಮ್ ಆದ್ಮಿ ಸರ್ಕಾರದ ಭ್ರಷ್ಟಾಚಾರಗಳ ವಿರುದ್ಧವಾಗಿ BJP ಸಮರವನ್ನು ಸಾರಿತ್ತು. ಮುಖ್ಯಮಂತ್ರಿ ಅಭ್ಯರ್ಥಿಯ ಘೋಷಣೆ ಮಾಡದೆ ಮೋದಿಯವರ ವರ್ಚಸ್ಸಿನ ಮೇರೆಗೆ ಎಲೆಕ್ಷನ್ಗೆ BJP ತಯಾರಾಗಿದೆ. ಇದಕ್ಕೆ ಆಮ್ ಆದ್ಮಿ ಟೀಕೆ ಕೂಡ ಮಾಡ್ತಾ ಇದ್ದಾರೆ. BJP ಕತೆ ಹೇಗಿದೆ ಅಂದರೆ, ಲಗ್ನ ಪತ್ರಿಕೆ ಕೊಟ್ಟುಬಿಟ್ಟು ಮದುವೆ ಗಂಡು ಯಾರಪ್ಪ ಅಂತಲೇ ಅವ್ರಿಗೆ ಗೊತ್ತಿಲ್ಲ ಅಂತ. ಆಮ್ ಆದ್ಮಿ ದೆಹಲಿಯ BJP ಕಥೆನ ಹೆಂಗೆ ವ್ಯಂಗ್ಯ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನೋಡಿ BJP ಅವ್ರ ಕಥೆ ಇದರಲ್ಲಿ ಮದುವೆ ಗಂಡು ಯಾರು ಅಂತಲೇ ಕೊಟ್ಟಿಲ್ಲ, BJP ಅವ್ರು ನೋಡಿದ್ರೆ ಲಗ್ನ ಪತ್ರಿಕೆ ಹಂಚಿದ್ದು ಅಂತ. ಸೊ ಮೋದಿಯವರು ವರ್ಚಸ್ಸಿನ ಮೇರೆಗೆ ಎಲೆಕ್ಷನ್ ಫೇಸ್ ಮಾಡ್ತೀವಿ ಅಂತ BJP ಕ್ಯಾಲ್ಕುಲೇಷನ್. ಈಗಾಗಲೇ ಹಲವಾರು ರ್ಯಾಲಿಗಳನ್ನು ಪ್ರಧಾನಿ ಮೋದಿಯವರು ಮಾಡಿದ್ದಾರೆ. ಮಾಲಿನ್ಯ, ಕುಡಿಯುವ ನೀರಿನ ಸಮಸ್ಯೆ ಪ್ರಸ್ತಾಪಿಸಿದ್ದಾರೆ. ಕೇಜ್ರಿವಾಲ್ ವಿರುದ್ಧ ಕಿಡಿಕಾರಿದ್ದಾರೆ. ಉಚಿತ ಕೊಡುಗೆ ವಿರೋಧ ಮಾಡ್ತಾ ಇದ್ದಂಥ BJPನೇ ಉಚಿತಗಳ ಘೋಷಣೆ ಕೂಡ ಮಾಡಿದೆ. ಮಹಿಳಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 2,500 ರೂಪಾಯಿ ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಗರ್ಭಿಣಿಯರಿಗೆ 21,000 ರೂಪಾಯಿ ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಪೋಷಣ್ ಕಿಟ್, ಹಿರಿಯ ನಾಗರಿಕರು, ವಿಧವೆಯರ ಮಾಸಾಶನ ಹೆಚ್ಚಳ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. 5 ರೂಪಾಯಿನಲ್ಲಿ ಊಟ ಒದಗಿಸುವಂತಹ ಅಟಲ್ ಕ್ಯಾಂಟೀನ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 200 ಯೂನಿಟ್ವರೆಗೆ ಪ್ರತಿ ಕುಟುಂಬಕ್ಕೆ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಕೇಜ್ರಿವಾಲ್ಗಿರ್ತಕ್ಕಂಥ ಆಪ್ಷನ್ ಅಂದರೆ ಅನುಕಂಪದ ತಂತ್ರ. ನಾನು ಜೈಲಿಗೆ ಹಾಕಿದ್ರು ಜೈಲಿಗೆ ಹಾಕಿದಂಥ ಸಂಗತಿಯನ್ನೇ ಅನುಕಂಪದ ಅಲೆ ಸೃಷ್ಟಿ ಮಾಡೋದಕ್ಕೆ ಬಳಸಿಕೊಳ್ಳಬಹುದು. ನನ್ನನ್ನು ಫೇಸ್ ಮಾಡೋಕ್ಕಾಗದೆ BJP ಕುತಂತ್ರಗಳ ಪ್ರಚಾರವನ್ನು ಮಾಡ್ತಾ ಇದೆ. ಉಚಿತ ಕೊಡುಗೆಗಳ ಭರವಸೆಗಳನ್ನೇ ಹರಿಸ್ಬಿಟ್ಟಿದ್ದಾರೆ ಕೇಜ್ರಿವಾಲ್ ಅವರು. ತಾನು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳನ್ನೇ ಮುಂದಿಟ್ಕೊಂಡು ಮತ ಕೇಳ್ತೀನಿ ಅಂತ ಕೇಜ್ರಿವಾಲ್ ಅವರು ಕೂತಿದ್ದಾರೆ. ಹಿರಿಯ ನಾಗರಿಕರಿಗೆ ಉಚಿತ ಚಿಕಿತ್ಸೆ ಕೊಡ್ತಾರಂತೆ, ಉಚಿತ ನೀರು, ಉಚಿತ ವಿದ್ಯುತ್, ಯುವಕರಿಗೆ ಉದ್ಯೋಗ, ಮಹಿಳಾ ಸಮ್ಮಾನ್ ಯೋಜನೆ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ, ವಿದ್ಯಾರ್ಥಿಗಳಿಗೆ ಮೆಟ್ರೋದಲ್ಲಿ 50% ರಿಯಾಯಿತಿ. BJP ಸಂಕಲ್ಪ ಪತ್ರ ಅಂತ ನಾವು ಚೆಕ್ ಮಾಡಿಕೊಂಡಾಗ ಬಡ ಮಕ್ಕಳಿಗೆ KGಯಿಂದ PGವರೆಗೂ ಎಜುಕೇಷನ್ ಉಚಿತವಾಗಿ, ಸ್ಪರ್ಧಾತ್ಮಕ ಪರೀಕ್ಷಾಕಾಂಕ್ಷಿಗಳಿಗೆ 15,000 ರೂಪಾಯಿ ನೆರವು, ಆಪ್ ಸರ್ಕಾರದ ಭ್ರಷ್ಟಾಚಾರ ತನಿಖೆಗೆ SIT ರಚನೆ, ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಮಾಸಿಕ 1,000 ರೂಪಾಯಿ, ಆಟೋ ಟ್ಯಾಕ್ಸಿ ಚಾಲಕರ ಕಲ್ಯಾಣ ಮಂಡಳಿ, 10 ಲಕ್ಷ ರೂಪಾಯಿ ಜೀವ ವಿಮೆ, 5 ಲಕ್ಷ ಅಪಘಾತ ವಿಮೆ, ಆಟೋ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಗೃಹ ಕಾರ್ಮಿಕರ ಮಂಡಳಿ ರಚನೆ, 10 ಲಕ್ಷ ರೂಪಾಯಿ ಜೀವ ವಿಮೆ, ಗೃಹ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಗೃಹ ಕಾರ್ಮಿಕರಿಗೆ 6 ತಿಂಗಳ ವೇತನ ಸಹಿತ ರಜೆ, ಗೃಹ ಕಾರ್ಮಿಕರಿಗೆ 5 ಲಕ್ಷ ರೂಪಾಯಿ ಅಪಘಾತ ವಿಮೆ, 3 ವರ್ಷಗಳಲ್ಲಿ ಯಮುನಾ ನದಿ ಕ್ಲೀನ್ ಮಾಡ್ತೀವಿ ಅಂತ ಭರವಸೆ ಇದೆ.